ಜೈ ಜಾಂಬವ, ಜೈ ಜಾಂಬವ. ಈ ಜಾಂಬವಂತರ ಪುರಾಣ ಪುರುಷ ಈ ಆವನಿ ಕ್ಷೇತ್ರದಲ್ಲಿ ನೆಲೆಸಿರುವುದರಿಂದ ಈ ಪ್ರದೇಶಕ್ಕೆ ಬಹಳ ಸುಭಿಕ್ಷವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿನ ಜನ ಅದನ್ನು ಸದುಪಯೋಗ ಪಡಿಸ್ಕೊಂಡಿಲ್ಲ. ಇಷ್ಟೊತ್ತಿಗೆ ಈ ಮಹಾಪುರುಷನಿಂದ ಈ ಕ್ಷೇತ್ರ ಬಹಳ ಪ್ರಸಿದ್ಧಿಯಾಗಿ ದಕ್ಷಿಣ ಭಾರತಕ್ಕೆ ಉತ್ತರದ ಕಾಶಿ ಆ ಥರ ಇದು ಶ್ರೀ ಕ್ಷೇತ್ರವಾಗಬೇಕಾಗಿತ್ತು. ಇದು ಪ್ರಚಾರ ಪಡಿಸ್ತೇನೆ, ಇದರ ಇತಿಹಾಸವನ್ನ ಸಮಾಜಕ್ಕೆ ತಿಳಿಸ್ತೇನೆ ಇದ್ದಿದ್ದರಿಂದ ಇದು ಒಂದು ಮೂಲೆ ಸೇರ್ಕೊಂಡಿದೆ. ಇವಾಗ ಹಲವಾರು ಜನ ಭಕ್ತರು ಇವಾಗ ಈ ಕಡೆ ಗಮನ ಹರಿಸಿ ಈ ದೇವರನ್ನ ಸಮಾಜಕ್ಕೆ ವಿಸ್ತರಿಸ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಒಂದು ಶ್ರೀ ಕ್ಷೇತ್ರವಾಗಿ ಮಾಡಬೇಕು ಅಂತ ನಮಗೆ ಸಂಕಲ್ಪ ಇದೆ. ಸಮಾಜ ಯಾವ ರೀತಿ ಸ್ಪಂದಿಸುತ್ತೆ ಅದರ ಮೇಲೆ ಎತ್ತಿದೆ. ನಾವು ಅನೇಕ ವರ್ಷಗಳಿಂದ ಇದನ್ನ 40 ವರ್ಷಗಳ ಹಿಂದೆ ನಾವು ಬಂದಾಗ ಸಣ್ಣದಾಗಿತ್ತು. ಸಮಾಜ ಇದನ್ನು ಬಹಳ ಚೆನ್ನಾಗಿ ಸ್ವೀಕರಿಸ್ತಾ ಇದೆ. ಬಹಳ ಭಕ್ತಿಪೂರ್ವಕವಾಗಿ ಜಾಂಬವಂತನನ್ನ ಸಮಾಜಕ್ಕೆ ಹೇಳ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ. ಎಲ್ಲ ಯೂಟ್ಯೂಬ್ಗಳಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು, ಎಲ್ಲದರಲ್ಲೂ ಜಾಂಬವಂತನ ಇತಿಹಾಸವನ್ನ ಪುರಾಣವನ್ನ ಪ್ರಚಾರ ಪಡಿಸ್ತಾ ಇದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಇದು ಇನ್ನೇ ಪ್ರಸಿದ್ಧಿ ಆಗುತ್ತೆ. ಇವತ್ತಿನ ಈ ಒಂದು ಜಾತ್ರೆ ಬಹಳ ಸಂತೋಷ ಆಗ್ತಾ ಇದೆ. ಜಾಂಬವಂತನ ಪುರಾಣವನ್ನ ಕೆದಕೋಕ್ ಹೋದ್ರೆ ಈತನಿಗಿಂತ ಭಕ್ತ, ಶ್ರೇಷ್ಠ, ಬಲಿಷ್ಠ, ಚಿರಂಜೀವಿ ಎಲ್ಲ ಏನೇನು ಪದವಿಗಳಿದೆಯೋ ಎಲ್ಲ ಪದವಿಗಳಿಗೂ ಸಹ ಜಾಂಬವಂತ ಅರ್ಹನಾಗಿದ್ದಾರೆ. ಅದರಿಂದ ಈ ಒಂದು ಇತಿಹಾಸವನ್ನ ಇನ್ನ ಎಷ್ಟು ಹೆಚ್ಚು ವಿಸ್ತರಿಸಿ ಸಮಾಜಕ್ಕೆ ತಗೊಂಡೋಗ್ಬೇಕು. ಕೆಲವರು ಭಾವಿಸಿದ್ದಾರೆ ಜಾಂಬವಂತ ಮಾದಿಗರಿಗೆ ಸೀಮಿತ ಅಂತ. ಅರಿವಿಲ್ಲ ಜನಕ್ಕೆ. ಭೂಮಿಗಿಂತ ಮೊದಲು ಹುಟ್ಟಿದಂತ ಜಾಂಬವಂತನು, ಭೂಮಿನ ಸೃಷ್ಟಿ ಮಾಡಿದಂತವನು, ಇಲ್ಲಿವರೆಗೂ ಪ್ರಪಂಚದಲ್ಲಿ 840 ಕೋಟಿ ಮಾದಿಗರೇ ಇದ್ದಾರಾ? ಅಲ್ಲಿಂದ ಉದ್ಭವ ಆಗಿ ಕಾರಣಾಂತರಗಳಿಂದ ಅವರು ಅಭಿವೃದ್ಧಿ ಆಗ್ತಾ 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 ಬೇರೆ ಬೇರೆ ಹೆಸರುಗಳು ಮಾಡಿಕೊಂಡು, ಗೋತ್ರಗಳು ಮಾಡಿಕೊಂಡು, ಧರ್ಮಗಳು ಮಾಡಿಕೊಂಡು ಹೋಗಿದ್ದಾರೆ ವಿನಃ ಎಲ್ಲರಿಗೂ ಸಹ ಇದು ಮೂಲ ಪುರುಷ, ಎಲ್ಲರಿಗೂ ಆದಿಪುರುಷ. ಅದನ್ನು ಅರಿವಿಲ್ದೇನೆ ನಾವು ಪೂಜೆ ಮಾಡೋದ್ರಿಂದ ಇದು ಮಾದಿಗರಿಗೆ ಸೀಮಿತ ಅಂತ ಭಾವಿಸಿದ್ದಾರೆ. ದಯವಿಟ್ಟು ಇದು ಸನಾತನ ಧರ್ಮದ ಮೂಲ. ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಪ್ರಪಂಚದಲ್ಲಿ 840 ಕೋಟಿ ಜನ ಈ ಭೂಮಿಗೆ ಜಂಬೂ ದ್ವೀಪ ಅಂತಾರೆ ವಿನಃ ಪ್ರಪಂಚವನ್ನು ಆಳಿದ ಇಂಗ್ಲಿಷ್ ರಾಜ್ಯಕ್ಕೆ, ಬ್ರಿಟಿಷರಿಗೆ ಯಾವ ಬ್ರಿಟಿಷ್ ರಾಜ್ಯ ಅಂತ ಹೇಳೋದಿಲ್ಲ. ಅನೇಕ ರಾಜರು ಆಳಿದ್ರು, ರಾಜರ ಹೆಸರಿಲ್ಲ. ಈ ಪ್ರಪಂಚಕ್ಕೆ ಇರೋದು ಜಂಬೂ ದ್ವೀಪ ಅಂತಾನೆ. ಅದರಿಂದ ಇದು ಸತ್ಯ. ನಾವು ಎಲ್ಲರೂ ಸಹ ಜಾಂಬವಂತನ ಮರೆತಿದ್ರೂ ಸಹ ನಾವು ಇದನ್ನ ಮುಂದುವರಿಸ್ತಾ ಇದ್ದೀವಿ. ಇದು ನಮಗೆ ಸೀಮಿತವಲ್ಲ, ಇಡೀ ಪ್ರಪಂಚದ ಎಲ್ಲಾ ಜಾತಿ ಧರ್ಮಕ್ಕೆ ಅನ್ವಯಿಸಿರೋದು. ಅವರಿಗೆ ಮೂಲ ಪುರುಷ. ಇದನ್ನೆಲ್ಲರೂ ಸ್ವೀಕರಿಸಬೇಕು. ಎಲ್ರಿಗೂ ಇದಕ್ಕೆ ಗೌರವ ತೋರಿಸಬೇಕು. ಸನಾತನ ಧರ್ಮದ ಮೂಲವನ್ನು ಉಳಿಸಬೇಕಾದ್ರೆ ಜಾಂಬವಂತನಿಂದ ವಿಸ್ತರಿಸಿದ್ರೆ ಇದಕ್ಕೆ ಬಹಳ ಮುಂದಿನಲ್ಲಿ ಹಿಂದೂ ಧರ್ಮದಲ್ಲಿ ಬಲಿಷ್ಠವಾಗಿ ಇದು ಬೆಳೆಯುತ್ತೆ. ಅದಕ್ಕೆ ಎಲ್ಲರೂ ಸಹ ಪತ್ರಿಕೋದ್ಯಮ ಆಗಿರ್ಬೋದು, ಮೀಡಿಯಾ, ಬೇರೆ ಪತ್ರಿಕಾ ಮೀಡಿಯಂ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಎಲ್ಲರೂ ಇದನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕೋರ್ಕೊಳ್ಳುತ್ತೇವೆ. ಇದಕ್ಕೆ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಿರ್ತಕ್ಕಂಥ ಇತರೆ ಸಮಾಜದವರು, ಸಮಾಜದ ಬಂಧುಗಳು, ಅನೇಕ ಜನ ಕಾರ್ಯಕರ್ತರು ಇದಕ್ಕೆ ಕಷ್ಟಪಟ್ಟು ದುಡಿದಿದ್ದಾರೆ. ಅನೇಕ ಗೊಂದಲಗಳಿದ್ರೂ ಸಹ ಅದಕ್ಕೆ ನಾನು ಜಾಂಬುವನ ಕೃಪಾ ಕಟಾಕ್ಷ ಅವ್ರ ಮೇಲೆ ಇರಲಿ, ಅವರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಹೋಗಿ ಒಗ್ಗಟ್ಟಾಗಿ ಈ ದೇವಸ್ಥಾನವನ್ನ, ಈ ಒಂದು ಜಾತ್ರೆಯನ್ನ ಇನ್ನ ವಿಜೃಂಭಣೆಯನ್ನ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಜಾಂಬುವನನ್ನು ಕೋರ್ಕೊಂತ ಈ ಮಾತನ್ನು ಮುಗಿಸುತ್ತೇನೆ.